ನಮಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ. ನಮ್ಮ ಮಳೆಯರು ಹೇಳಿದ್ರು ಹಾಕ್ಸ್ಕೊಂಡ್ರೆ ಸ್ವಲ್ಪ ಸೇಫ್ಟಿ ಇರ್ತಂತ, ಅದಕ್ಕೆ ನಾವು ಬಂದು ಹಾಕ್ಸ್ಕೊಂಡ್ವಿ. ಸ್ಕ್ರೀನ್ ಗಾರ್ಡ್ ನೀವು ಹಾಕಿಸ್ಕೊಂಡಿದ್ರಿ ಅಲ್ವಾ, ಅದನ್ನ ಯೂಸ್ ಮಾಡಿದ್ರಿ ಅಲ್ವಾ ಸರ್? ಅಂದ್ರೆ ಟೆಂಪ್ರವರಿ, ಅದಕ್ಕೋಸ್ಕರ ನಮಗೆ ಬರೇ 4 ದಿವಸ ಮಟ್ಟಿಗೆ ಯಾಕೆ ಹಾಕ್ಸ್ಬೇಕು, ಒಂದು ಮಿನಿಮಮ್ ಒಂದು 6 ತಿಂಗಳ ವರ್ಷ ಬರಂಗಿರ್ಬೇಕು ಅಂತಂದು ಇಲ್ಲಿ ಬಂದಿ ಮೇಡಮ್. ಆಮೇಲೆ ವೈಟ್ ಬರುತ್ತೆ, ಆಮೇಲೆ ಬಿತ್ತಪ್ಪ ಅಂದ್ರೆ ಎಲ್ಲ ಇದಾಗುತ್ತೆ, ಮತ್ತೆ ಹಾಕ್ಸ್ಕೋಬೇಕು. ಓಕೆ, ಎಷ್ಟು ಮಂತ್ ಆಗ್ತಾ ಇದೆ ಸರ್ ಹಾಕಿಸ್ಕೊಂಡು ಹೋಗಿ? ನಾನೊಂದು 7 ಮಂತ್ ಆಯ್ತು. 7 ಮಂತ್ ಆಯ್ತು. ಯೂಸ್ ಮಾಡ್ತಾ ಇದ್ದೀರಾ? ಒಂದು 2 ಟೈಮ್ ಬಿದ್ದಿದೆ, ಏನೋ ಆಗಿಲ್ಲ. 10 ಫೀಟ್ ಇಂದ ಬಿದ್ದಿದೆ. 10 ಫೀಟ್ ಇಂದ ಬಿದ್ರೂ ನಿಮ್ಗೆ ಏನೋ ಇಶ್ಯೂ ಆಗ್ಲಿಲ್ಲ ಅದು? ಸೊ ತೋರಿಸಿ ಸರ್ ಯಾವ ತರ ಇದೆ ಅಂತ ಹೇಳಿ. ಸೊ ಈ ಕಸ್ಟಮರ್ ಆಲ್ರೆಡಿ ನಮ್ಮ ಹತ್ರ ಈಗ ಹಾಕಿಸ್ಕೊಂಡು ಹೋಗಿದ್ರು. ಸೊ ಇನ್ನೂ ಹಾಗೇನೆ ಇದೆ, ಈವನ್ ಸ್ಕ್ರಾಚಸ್ ಅಷ್ಟೇ. ಸೊ ಡಿಸ್ಪ್ಲೇಗೂ ಏನೂ ಆಗಲಿಲ್ಲ, ಬೀಳಿಸ್ಕೊಂಡಿದ್ದಾರೆ ಅಂತ ಅವರೇ ಹೇಳಿದ್ರು. ಹಾಗಾಗಿ ಈ ಸರ್ನ ಕರ್ಕೊಂಡು ಬಂದಿದ್ದಾರೆ ಅಲ್ವಾ ಸರ್? ಹೌದು ಮೇಡಮ್. ಸೊ ಹಾಗಾದ್ರೆ ನೀವಿಬ್ರು ಕಸ್ಟಮರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸ್ಕ್ರೀನ್ ಗಾರ್ಡು ಮಾಮೂಲಿ ನಾವು 100 ರೂಪೀಸ್ ಅವೆಲ್ಲ ಕೊಟ್ಟು ಹಾಕ್ಸ್ತೀವಲ್ಲ, ಅದು ಸುಮ್ಮನೆ ವೇಸ್ಟ್. 2 ದಿನ 2 ಡೇಸಿಗೆಲ್ಲ ಸ್ವಲ್ಪ ಕೆಳಗೆ ಬಿದ್ದರೆ ಹೊಡೆದೋಗ್ಬಿಡುತ್ತೆ. ಓಕೆ. ಸೊ ಇವರು ಅದೇ ಹಾಕ್ಸ್ತೀನಿ ಅಂತ ಹೊರಟಿದ್ರು. ಸೊ ಬೇಡ, ಈ ಥರ ಅಮೌಂಟ್ ಕೊಟ್ರು ಚೆನ್ನಾಗಿರುತ್ತೆ. ಓಕೆ, ದಯವಿಟ್ಟು ಇಲ್ಲಿ ಕರ್ಕೊಂಡು. ಸೊ 360 ಕಂಪ್ಲೀಟ್ ಆಗಿ ಹಾಕಿದ್ದೀವಿ. ಇವಾಗ ಗಾಡಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್? ಡಿಫ್ರೆಂಟ್ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಮೇಡಮ್ ಅದು, ಆಮೇಲೆ ಸ್ವಲ್ಪ ಸೇಫ್ಟಿ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಇಷ್ಟು ಒಳ್ಳೆ ಸ್ಕ್ರೀನ್ ಪ್ರೊಟೆಕ್ಟರ್ ಮೊದಲಿಗಿಂತ ಇನ್ನು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗ್ತಾ ಇದೆ. ಅದು ನಮ್ಮ ಎಕ್ಸ್ಪರ್ಟ್ ಕಾರ್ಡಿಂದ ಹೊಸ ವರ್ಷಕ್ಕೆ ಇರುವಂತ ಆಫರ್ ಆಗಿರ್ತದೆ. ಎಸ್ಪೆಷಲಿ ನಮ್ಮ ಕಸ್ಟಮರ್ ಯಾರೆಲ್ಲ ಈ ಸ್ಕ್ರೀನ್ ಪ್ರೊಟೆಕ್ಟ್ ನ ಯೂಸ್ ಮಾಡ್ತಾ ಇದ್ದಾರೆ ಅವರ ರೆಫರೆನ್ಸ್ ಇಂದ ಬಂದವರಿಗೆ ಮಾತ್ರ. ಸೊ ಈ ಆಫರ್ ನ ಮಿಸ್ ಮಾಡ್ಕೊಳ್ಬೇಡಿ. ಈ ರೀಲ್ಸ್ ನ ಶೇರ್ ಮಾಡಿ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.